ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ, ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ, ದಿನಕ್ಕೊಂದು ಸ್ಟೋರಿ, ದಿನಕ್ಕೊಂದು ಟ್ವಿಸ್ಟ್. ಈಗ ಸಮೀರ್ ಮುಲ್ಲಾ ಅಸಲಿ ಮುಖ ಬಯಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒಂದು ಕಡೆ ಇಲ್ಲ ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ವಿ, ಆಕೆ ನಾವು ತುಂಬ ಚೆನ್ನಾಗಿದ್ವಿ, ಈಗ ಅದಕ್ಕೆ ಲವ್ ಜಿಹಾದ್ ಅನ್ನೋ ಬಣ್ಣವನ್ನು ಬಳಿತಾ ಇದ್ದಾರೆ. ಸಮಾಜದವರು ಮತ್ತು ತಂದೆ ತಾಯಿಗಳ ಒತ್ತಡದಿಂದ ಆಕೆ ತುಂಬ ಒಳ್ಳೆ ಹುಡುಗಿ, ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾಳೆ ಅಂತ ಹುಡುಗ ಹೇಳ್ತಾ ಇದ್ದಾನೆ. ಆದರೆ ಹುಡುಗಿ ಹೇಳೋದು ನನಗೆ ಮತ್ತೆ ಬರುವಂತಹ ಶರ್ಬತ್ ಕುಡಿಸ್ಬಿಟ್ಟು ನನ್ನ ಮೇಲೆ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೊಂದು ಕಡೆ ಇಲ್ಲ ಹಿಂದೂ ಯುವತಿಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಅನ್ನುವಂಥ ಹೊಸ ವಿಷಯ. ಬನ್ನಿ ಏನದು ನೋಡೋಣ. ಎಸ್, ಸಮೀರ್ ಮುಲ್ಲಾ ಮೊಬೈಲ್ನಲ್ಲಿ ಬಹಳಷ್ಟು ಈ ಗರ್ಭಪಾತಕ್ಕೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ಸ್ಗಳ ಹೆಸರುಗಳು ಮತ್ತು ಯಾರ ಜೊತೆಗೆ ಆತ ಸಂಬಂಧ ಹೊಂದಿದ್ದಾನೆ ಅವರಿಗೆ ಈ ಟ್ಯಾಬ್ಲೆಟ್ಗಳನ್ನು ಕಳಿಸೋದು ಅಥವಾ ಮೊಬೈಲ್ಗಳಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಮತ್ತು ಆತನ ಸಹೋದರಿ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನುವಂಥ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಆ ಕಡೆಯಿಂದನೂ ಸುದ್ದಿಗಳು ಬರ್ತಾ ಇದೆ, ಈ ಕಡೆಯಿಂದನೂ ಕೂಡ ಸುದ್ದಿಗಳು ಬರ್ತಾ ಇದೆ. ಬಟ್ ಹುಡುಗಿ ಮಾತ್ರ ನನ್ನ ಮೇಲೆ ರೇಪ್ ಆಗಿದೆ ಅಂತ ಆಕೆ ಹೇಳಿರೋದ್ರಿಂದ ಆ ವಿಚಾರದಲ್ಲಿ ಈಗ ತನಿಖೆ ನಡೆಸಬೇಕಾಗಿದೆ. ಒಟ್ಟಾರೆ ಈ ಗರ್ಭಪಾತಕ್ಕೆ ಸಂಬಂಧಪಟ್ಟಂತೆ ಟ್ಯಾಬ್ಲೆಟ್ಸ್ಗಳನ್ನು ಕಳಿಸೋದು, ಸ್ಕ್ಯಾನಿಂಗ್ಗಳನ್ನ ಕಳಿಸು, ಅವರಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ತನಿಖೆ ನಡಿಬೇಕು, ಪ್ರಾಪರ್ ಆದ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಥರದ ಫೋಟೋಗಳನ್ನು ಆಕೆಗೆ ಯಾಕೆ ಕಳಿಸ್ತಾ ಇದ್ದ, ಅವರಿಬ್ಬರ ಮಧ್ಯೆ ಸಂಬಂಧ ಎಂಥದ್ದಿತ್ತು, ನಿಜಕ್ಕೂ ಇದು ಒಪ್ಪಿತವಾದಂತಹ ಸಂಬಂಧ ಆಗಿತ್ತಾ ಅಥವಾ ಫೋರ್ಸ್ಫುಲ್ ಸೆಕ್ಸ್ ಆಗಿತ್ತಾ ಅಥವಾ ಇನ್ಯಾವುದೋ ಏನು ಲವ್ ಜಿಹಾದ್ ಹೇಳ್ತಾ ಇದ್ದಾರೆ ಆ ಥರದ ಏನಾದರೂ ಒಂದು ತುಂಬ ವೆಲ್ ಪ್ಲ್ಯಾನ್ಡ್ ಸ್ಕೆಚ್ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ನಡಿಬೇಕಾಗಿದೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಬ್ಬ ಹೆಣ್ಮಗಳ ಬಗ್ಗೆ ಆಕೆಗೆ ಲವ್ ಜಿಹಾದ್ ಆಗಿದೆ ಅಂತ ಹೇಳ್ತಾ ಇನ್ನೊಬ್ಬ ಹೆಣ್ಮಗಳು ಲವ್ ಜಿಹಾದ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ ಇನ್ನೊಬ್ಬ ಹೆಣ್ಮಗಳ ಬಗ್ಗೆ ಆರೋಪ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಊಹಾಪೋಹಗಳು ಇಷ್ಟು ದೊಡ್ಡವಾಗ್ತವೆ ಅಂತಂದರೆ ಸಮಾಜದಲ್ಲಿ ಇದು ಒಂದು ರೀತಿ ಇಶ್ಯೂ ಆಗಿ ಇದು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಪೊಲೀಸರು ಪ್ರಾಪರ್ ಆದಂಥ ಇನ್ವೆಸ್ಟಿಗೇಷನ್ ಮಾಡಿ, ಈ ವಿಚಾರದಲ್ಲಿ ಪ್ರಾಪರ್ ಆದಂಥ ಇನ್ವೆಸ್ಟಿಗೇಷನ್ ಮಾಡಿ ಈ ವಿಚಾರದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಆದಷ್ಟು ಬೇಗ ಹೊರಗಡೆ ಹಾಕಿ. ಅದರ್ವೈಸ್ ಹುಡುಗಿಯನ್ನು ಆರೋಪಿ ಮಾಡಿ ಹುಡುಗಿಯನ್ನು ವಿಲನ್ ಮಾಡೋದಕ್ಕೆ ಹುಡುಗನ ಕಡೆಯವರು ಹುಡುಗನ ಮತ್ತು ಹುಡುಗನ ಫ್ಯಾಮಿಲಿಯನ್ನು ವಿಲನ್ ಮಾಡಿ ಇದಕ್ಕೆ ಲವ್ ಜಿಹಾದ್ ಪಟ್ಟ ಕಟ್ಟಿ ಇದನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಹುಡುಗಿ ಕಡೆಯವರು. ಇದು ಲವ್ ಜಿಹಾದು ಇಲ್ಲ ಹೆಣ್ಮಕ್ಳನ್ನ ಆತ ಬಳಸ್ಕೊತಾ ಇದ್ದ, ಇಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ಷಡ್ಯಂತ್ರ ನಡೀತಾ ಇತ್ತು ಅನ್ನೋದಾದರೆ ಆದಷ್ಟು ಬೇಗ ಬಯಲಿಗೆ ಹೇಳಿರಿ. ಇಲ್ಲ ಇದು ಒಪ್ಪಿತವಾದಂಥ ಒಂದು ಸಂಬಂಧ ಈಗ ಈ ರೀತಿ ಹಳಿ ತಪ್ಪಿದೆ ಅನ್ನೋದಾದರೆ ಅದನ್ನಾದರೂ ಕ್ಲಾರಿಫೈ ಮಾಡಿ. ಅದರ್ವೈಸ್ ಲವ್ ಜಿಹಾದ್ ಅಂದ್ಕೊಂಡು ಇಲ್ಲಬಲ್ಲದ ಸುದ್ದಿಗಳು ಹಲವಾರು ಬಣ್ಣಗಳನ್ನು ರೆಕ್ಕೆ ಪುಕ್ಕೆಗಳನ್ನು ಕಟ್ಕೊಂಡು ಹಾರಾಡೋದಕ್ಕೆ ಶುರು ಮಾಡುತ್ತೆ ಮತ್ತು ಇದು ಸಮಾಜದಲ್ಲಿ ಬೇರೆ ರೀತಿಯಾದಂಥ ಮೆಸೇಜ್ ಪಾಸ್ ಮಾಡುತ್ತೆ. ದಯವಿಟ್ಟು ಸಂಬಂಧಪಟ್ಟಂಥವರು ಆಯಾ ಪೊಲೀಸ್ ಲಿಮಿಟೇಷನಲ್ಲಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ದಯವಿಟ್ಟು ಸಾಲ್ವ್ ಇಟ್.